ಕೆಆರ್ಎಸ್ ಜಲಾಶಯಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಕಾರಣ ಒಳಹರಿವು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದ್ದು ಈ ವರ್ಷ ಮೊದಲ ಬಾರಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ ಅಂತೆ. 30,000 ಕ್ಯೂಸೆಕ್ ಗಡಿ ದಾಟಿಬಿಟ್ಟಿದೆ ಒಳಹರಿವು. ಕೆಆರ್ಎಸ್ ಡ್ಯಾಂನಲ್ಲಿ 100 ಅಡಿ ದಾಟಿದೆಯಂತೆ. ಸದ್ಯಕ್ಕೆ ನೀರಿನ ಮಟ್ಟ ಡ್ಯಾಂಗೆ ಹೆಚ್ಚು ನೀರು ಬರ್ತಾ ಇರೋದ್ರಿಂದ ರೈತರಲ್ಲಿ ಸಹಜವಾಗಿ ಸಂತಸದ ವಾತಾವರಣ ನೋಡೋದಕ್ಕೆ ಸಿಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಲ್ಲಿ ದಿನೇ ದಿನೇ ನೀರಿನ ಮಟ್ಟ ಕುಸಿತ ಆಗ್ತಾ ಇತ್ತು ಅನ್ನುವಂಥ ಆತಂಕ ಇತ್ತು. ಈ ಸಂದರ್ಭಕ್ಕೆ ನಾವು ತಮಿಳುನಾಡಿಗೆ ನೀರು ಕೊಡಬೇಕಾ ಅನ್ನುವಂಥ ಆತಂಕ ಇತ್ತು. ಹಂಗಾಗಿ ಈಗ ಧಾರಾಕಾರ ಮಳೆಯಿಂದ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗ್ತಾ ಇದೆ. ಇದನ್ನ ನೋಡಿ ರೈತರು ಈಗ ಸಂತಸಗೊಂಡಿದ್ದಾರೆ. ಹಂಗಾಗಿ ನೀರಿನ ಮಟ್ಟ 100 ಅಡಿ ದಾಟಿಬಿಟ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸದ್ಯಕ್ಕೆ ಡ್ಯಾಂನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅನ್ನೋದನ್ನ ನೋಡಿದ್ರೆ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಪ್ರಸ್ತುತ ನೀರಿನ ಮಟ್ಟ 100.34 ಅಡಿ ಇದೆ. ಒಳಹರಿವು 31,583 ಕ್ಯೂಸೆಕ್ ನೀರಿದ್ರೆ ಹೊರಹರಿವು 1,670 ಕ್ಯೂಸೆಕ್ ನೀರಿದೆ. ಪ್ರಸ್ತುತ ನೀರಿನ ಸಂಗ್ರಹ ನೀವು ನೋಡಿದ್ರೆ 23.079 TMC ನೀರು ಸದ್ಯ ಕೆಆರ್ಎಸ್ ಡ್ಯಾಂನಲ್ಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ.